ತಕ್ಷಣ ಒಪ್ಕೊಂಡೆ. ನಾವು ಚಂದ್ರಶೇಖರ್ ಅವರನ್ನ ಎರಡು ಅಂಶಗಳಿಂದ ಗುರುತಿಸಬಹುದು. ಮೊದಲನೇದು, ಅವರು ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ಸ್ ಮಾಡಿರುವಂತಹ ಒಂದು ಅಂಶದಿಂದ. ಇನ್ನೊಂದು ಅಂಶದಿಂದ ಆಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ, ಅಜಂತ ಚಿತ್ರಗಳನ್ನು ನಕಲು ಮಾಡುವ ಕೆಲಸದಿಂದ ಅವರನ್ನು ನಾವು ಗುರುತಿಸಬಹುದು. ಚಂದ್ರಶೇಖರ್ ಅವರು 1924ರಲ್ಲಿ ನಂಜನಗೂಡಿನಲ್ಲಿ ಜನಿಸ್ತಾರೆ. ತಂದೆಯವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ತಾಯಿಯವರು ಶಾರದಮ್ಮನವರು. ಮುಂದೆ ಅವರ ಸಂಸಾರ ಮೈಸೂರಿಗೆ ಸ್ಥಳಾಂತರಗೊಳ್ಳುತ್ತೆ. ಮೈಸೂರಿನಲ್ಲಿ ಚಂದ್ರಶೇಖರ್ ಅವರ ವಿದ್ಯಾಭ್ಯಾಸ ನಡೀತದೆ. ಸುಮಾರು 6 ವರ್ಷದ ಬಾಲಕ ಆಗಿರುವಾಗಲೇ ಚಂದ್ರಶೇಖರ್ ಅವರು ಚಿತ್ರ ಬರೆಯುವ ಒಂದು ಪ್ರತಿಭೆಯನ್ನು ತೋರ್ಪಡಿಸ್ತಾರೆ. ಬಹುಶಃ ಅವರು ಅರಮನೆಯ ಸುತ್ತಮುತ್ತ ಆನೆಗಳನ್ನು ಓಡಾಡೋದನ್ನು ನೋಡಿದ್ರು ಅನಿಸುತ್ತೆ. ಹೀಗಾಗಿ ಆನೆಗಳ ಚಿತ್ರನ ಮನೆ ಗೋಡೆ ಮೇಲೆ ಬರೆಯೋದ್ರ ಮೂಲಕ ಅವರ ಪ್ರತಿಭೆಯನ್ನು ತೋರ್ಪಡಿಸ್ತಾರೆ. ಚಂದ್ರಶೇಖರ್ ಅವರ ತಂದೆಯವರು ಈ ಪ್ರತಿಭೆಯನ್ನು ಗುರುತಿಸಿ ಇದನ್ನು ಪ್ರೋತ್ಸಾಹಿಸಿ ಅವರನ್ನು ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಸೇರಿಸ್ತಾರೆ. ಬಹುಶಃ ಚಂದ್ರಶೇಖರ್ ಇದ್ದ ಟೈಮ್ನಲ್ಲಿ ನಮ್ಮ ಅಣ್ಣ ಅವರು ನಂಜುಂಡರಾವ್ ಚಿತ್ರಕಲಾ ಪರಿಷತ್ತಿನ ಫೌಂಡರ್ ಸೆಕ್ರೆಟರಿ ಕೂಡ ಅಲ್ಲಿ ವಿದ್ಯಾರ್ಥಿ ಆಗಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಅಲ್ದಿರ ಸುಬ್ರಹ್ಮಣ್ಯ ರಾಜು ಅವರು ಅಲ್ಲಿ ಅದೇ ಟೈಮ್ನಲ್ಲಿ ಶಿಕ್ಷಕರಾಗಿದ್ದರು. ಅದು ಅಲ್ದಿರ ಅನೇಕ ಹಿರಿಯ ಕಲಾವಿದರು, ಮೊದಲನೇ ತಲೆಮಾರಿನ ಹಿರಿಯ ಕಲಾವಿದರು, ಕರ್ನಾಟಕದ ಕಲಾವಿದರು ಆಗ ಅಲ್ಲಿ ವಿದ್ಯಾರ್ಥಿಗಳಾಗಿದ್ದರು. ಚಂದ್ರಶೇಖರ್ ಅವರು ಅಲ್ಲಿ ಶಿಕ್ಷಣ ಮುಗಿಸಿ ಕೆಲವು ವರ್ಷಗಳ ಕಾಲ ಫ್ರೀಲ್ಯಾನ್ಸರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಆ ಟೈಮ್ನಲ್ಲಿ ಮೈಸೂರಿನ ಸುತ್ತಮುತ್ತಲು ಇರುವಂತಹ ಸುಂದರ ತಾಣಗಳನ್ನು ಕಾಗದದ ಮೇಲೆ ವಾಟರ್ ಕಲರ್ ಮೂಲಕ ಮೂಡಿಸ್ತಾರೆ. ಬಹುಶಃ ಚಂದ್ರಶೇಖರ್ ಅವರಿಗೆ ಮೈಸೂರಿನ ಸುತ್ತಮುತ್ತಲಿನ ತಾಣ ಮೊದಲ ಪ್ರಯೋಗಶಾಲೆ ಆಯಿತು ಎಂದು ನಾನು ಭಾವಿಸ್ತೀನಿ. ಮತ್ತು 1957ರಲ್ಲಿ ASI ಆರ್ಟಿಕಲ್ಸ್ ASI ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಹಿರಿಯ ಕಲಾವಿದರಾಗಿ ಕೆಲಸ ಸಿಗುತ್ತೆ. ಅವರನ್ನು ಅಜಂತಾಗೆ ಕಳಿಸ್ತಾರೆ. ಅಜಂತಾದಲ್ಲಿರುವಂತಹ ಚಿತ್ರಗಳನ್ನು ನಕಲು ಮಾಡುವ ಕೆಲಸ ಮಾಡಿ ಅಂತ ಅಲ್ಲಿಗೆ ಕಳಿಸ್ತಾರೆ. ಇದೇ ಹೇಳಿದಾಗೆ ಅವರು ಸುಮಾರು 25 ವರ್ಷಗಳ ಕಾಲ ಅಲ್ಲಿ ತಮ್ಮ ಜೀವನದ ವೃತ್ತಿಯ ದೀರ್ಘ ಕಾಲವನ್ನು ಕಳೀತಾರೆ. 1982ರಲ್ಲಿ ರಿಟೈರ್ ಆಗಿ ಬೆಂಗಳೂರಿನಲ್ಲಿ ನೆಲೆಸ್ತಾರೆ. ಬೆಂಗಳೂರಿನಲ್ಲಿ ಬಂದ ಮೇಲೆ ಚಿತ್ರಕಲಾ ಪರಿಷತ್ತಿನ ಜೊತೆ ಅವರ ಒಡನಾಟ ಜಾಸ್ತಿ ಆಗ್ತದೆ. ಕೆಲವು ಕಾಲ ಚಿತ್ರಕಲಾ ಪರಿಷತ್ತಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಸೇವೆ ಸಲ್ಲಿಸಿದರು. ಅದು ಅಲ್ದಿರ ಧರ್ಮಸ್ಥಳ ಟ್ರಸ್ಟ್ಗೆ ಕೂಡ ಅವರು ಕೆಲ ಕಾಲ ಅಡ್ವೈಸರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಚಂದ್ರಶೇಖರ್ ಅವರು ಸುಮಾರು 1973-74 ಟೈಮ್ ಇರಬಹುದು. ಆ ಟೈಮ್ನಲ್ಲಿ ಒಂದು ದಿವಸ ಚಿತ್ರಕಲಾ ಪರಿಷತ್ತಿನಲ್ಲಿ ಒಂದು ಸ್ಲೈಡ್ ಶೋ ಮಾಡಿದರು. ಬಹುಶಃ ಅದು ಅವರ ಅಜಂತ ಕೆಲಸದ ಅತ್ಯಂತ ಬ್ಯುಸಿ ಟೈಮ್ ಅಂತ ನಾನು ಅನ್ಕೊತೀನಿ. ಆ ದಿನ ಚಿತ್ರಕಲಾ ಪರಿಷತ್ತು ನಮ್ಮ ಮಿತ್ರರು ಹೇಳಿದಾಗೆ ಮಲ್ಲೇಶ್ವರದ 8ನೇ ಕ್ರಾಸಿನ ಒಂದು ಕೊಠಡಿಯಲ್ಲಿ ನಡೀತಾ ಇತ್ತು. ಮೊದಲನೇ ಅಂತಸ್ತಿನ ಕೊಠಡಿಯಲ್ಲಿ ನಡೀತಾ ಇತ್ತು. ಒಂದು ಕೊನೆಯಲ್ಲಿ ನಂಜುಂಡರಾವ್ ಅವರ ಸೀಟು, ಇನ್ನೊಂದು ಕೊನೆಯಲ್ಲಿ ಟ್ರೆಡಿಷನಲ್ ಕ್ಲಾಸು, ಇನ್ನೊಂದು ಕೊನೆಯಲ್ಲಿ ಪೋರ್ಟ್ರೇಟ್ ಕ್ಲಾಸ್ ನಡೀತಾ ಇತ್ತು. ಅಂಥ ಜಾಗದಲ್ಲಿ ಚಂದ್ರಶೇಖರ್ ಅವರು ನಮಗೊಂದು ಸ್ಲೈಡ್ ಶೋ ತೋರಿಸಿದ್ರು. ಆಗಿನ ಕಾಲದಲ್ಲಿ ಸ್ಲೈಡ್ ಶೋ ಅಂದರೆ ಇಟ್ ಈಸ್ ಫಿಸಿಕಲ್ ಸ್ಲೈಡ್ ಶೋ. ಇನ್ನು ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ PPT ಮಾಡಿರಲಿಲ್ಲ. ಆಗಿನ ಫಿಸಿಕಲ್ ಸ್ಲೈಡ್ಸ್ನ ಅವರು ತಯಾರು ಮಾಡಿ ಒಂದು ಸ್ಲೈಡ್ ಪ್ರೊಜೆಕ್ಟರ್ ಮೂಲಕ ನಮಗೆ ತೋರಿಸಿದರು. ಚಿತ್ರಕಲಾ ಪರಿಷತ್ತಿನಲ್ಲಿ ಸ್ಲೈಡ್ ಸ್ಕ್ರೀನ್ ಇರಲಿಲ್ಲ, ಪ್ರೊಜೆಕ್ಟರ್ ಸ್ಕ್ರೀನ್ ಇರಲಿಲ್ಲ. ಯಾವುದೋ ಒಂದು ಬಟ್ಟೆನ ಸ್ಕ್ರೀನ್ ಥರ ಕಟ್ಟಿ ಅದರ ಮೇಲೆ ನಮಗೆ ಈ ಚಿತ್ರಗಳನ್ನು ತೋರಿಸಿದರು. ನಾನು ಅದೇ ಮೊದಲು ಚಂದ್ರಶೇಖರ್ ಅವ್ರನ್ನ ನೋಡಿದ್ದು. ಮತ್ತು ಅಜಂತ ಅನ್ನೋ ಒಂದು ಜಾಗ ಇದೆ, ಅಜಂತದಲ್ಲಿ ಈ ಥರದ ಚಿತ್ರಗಳಿದೆ ಅಂತ ನಾನು ಅದೇ ಮೊದಲು ನೋಡಿದ್ದು. ಬಹುಶಃ ಆ ದಿನ
ಅದನ್ನು ನೋಡಿದಂಥ ಎಲ್ಲ ಸಭಿಕರು ಇಂಥ ಚಿತ್ರಗಳು ಇರೋದಕ್ಕೆ ಸಾಧ್ಯ ಅಂತ ಒಂದು ರೀತಿ ಆಶ್ಚರ್ಯ ಪಟ್ಟಿರ್ತಾರೆ. ಆ ದಿನ ಇವತ್ತಿನ ನಮ್ಮ ಚಿತ್ರಕಲಾ ಪರಿಷತ್ ಸೆಕ್ರೆಟರಿ ಶಶಿಧರ್ ಕೂಡ ಅಲ್ಲೇ ಇದ್ದರು, ಕಮಲಾಕ್ಷಿ ಅವರಿದ್ದರು, ವಿನೋದ ಅವರಿದ್ದರು, ಇನ್ನೂ ಬಹಳಷ್ಟು ಜನ ಇದ್ದರು ಅಂತ ನಾನು ಅನ್ಕೊತೀನಿ. ಅವತ್ತಿನ ದಿವಸ ಇನ್ನೊಬ್ಬ ವಿಶೇಷ ವ್ಯಕ್ತಿ ಆಗಿದ್ದರು, ಅವರೇ ಬಾನಗೊಲ್ಲಿ ಚಂದ್ರಶೇಖರ್. ಬಹುಶಃ ಅವರು ಆಗಿನ್ನೂ ಚಿಕ್ಕ ಬಾಲಕ ಅಂತ ನಾನು ಅನ್ಕೊತೀನಿ. ಏನು ಆಶ್ಚರ್ಯ ಅಂದರೆ ಆ ದಿನ ನಾನು ಅವ್ರನ್ನೂ ಗಮನಿಸಲಿಲ್ಲ, ಅವರು ನನ್ನನ್ನು ಬಹುಶಃ ಗಮನಿಸಲಿಕ್ಕಿರಲಿಲ್ಲ. ಆದರೆ ನಾವು ಹಲವು ವರ್ಷಗಳ ನಂತರ ಅವ್ರನ್ನ ಆರೈಕಲ್ಲಲ್ಲಿ ನಾನು ಭೇಟಿ ಮಾಡಿದೆ. ಆರೈಕಲ್ಲಲ್ಲಿ ನಾನು ಅವರು ಸಹೋದ್ಯೋಗಿಗಳಾಗಿದ್ವಿ. ಸುಮಾರು 15 ವರ್ಷಕ್ಕಿಂತ ಹೆಚ್ಚು ಕಾಲ ನಾವು ಸಹೋದ್ಯೋಗಿಗಳಾಗಿದ್ವಿ. ಆದರೆ ನನಗೆ ಪ್ರಾರಂಭದಲ್ಲಿ ಇವರು ಚಂದ್ರಶೇಖರ್ ಅವರ ಮಗ ಅಂತಲೇ ಗೊತ್ತಿರಲಿಲ್ಲ. ಇವರು ಒಬ್ಬರು ಆರೈಕಲ್ ಕೊಲೆಗೆ ಅಂದ್ಕೊಂಡು ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ದಿದ್ವಿ. ಇವರು ಚಂದ್ರಶೇಖರ್ ಅವರ ಮಗ ಅಂತ ಗೊತ್ತಾಗಿದ್ದು ಚಂದ್ರಶೇಖರ್ ಅವರು ತೀರಿಕೊಂಡ ದಿವಸ. ಅವತ್ತಿನ ದಿವಸ ನಾವೆಲ್ಲ ಆರೈಕಲ್ ಮಿತ್ರರೆಲ್ಲ ಅವರ ಮನೆಗೆ ಹೋದಾಗ ಅಲ್ಲಿ ಚಂದ್ರಶೇಖರ್ ಅವರನ್ನು ನೋಡಿ ಯಾರ್ಯಾರ ಇವರು ಚಂದ್ರಶೇಖರ್ ಅವರ ಮಗನ ಅಂತ ನನಗೆ ಆಶ್ಚರ್ಯ ಆಯಿತು. ನಮ್ಮ ಮುಂದಿನ ಇಂಟರಾಕ್ಷನ್ ಬಾಲಮುರಳಿ ಚಂದ್ರಶೇಖರ್ ಅವರ ಜೊತೆ ಇಂಟರಾಕ್ಷನ್ ಒಂದು ರೀತಿಯ ಡಿಫರೆಂಟ್ ಡೈರೆಕ್ಷನಲ್ಲಿ ಹೋಯಿತು. ಇವರು MS ಚಂದ್ರಶೇಖರ್ ಅವರ ಪುತ್ರ ಅಂದ ತಕ್ಷಣ ನಾವು ಮಾತಾಡೋ ಜನ ಚರ್ಚೆ ಮಾಡ್ತಾ ಇದ್ದಂಥ ವಿಷಯಗಳೇ ಬದಲಾವಣೆ ಆಗೋದು. ನಾವು ದಿನ ಆರೈಕಲ್ ಕ್ಯಾಂಟೀನಲ್ಲಿ ಕಾಫಿ ಕುಡಿತಾ ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಇದ್ವಿ. ಈಗ ಚರ್ಚೆಯ ಮುಖ್ಯ ವಿಷಯ ಚಂದ್ರಶೇಖರ್ ಅವರ ಪೇಂಟಿಂಗ್ಗಳಾಗಿತ್ತು. ಈ ಕಾಲಘಟ್ಟದಲ್ಲಿ ಒಂದು ದಿವಸ ಹೇಳಿದರು, ಚಂದ್ರಶೇಖರ್ ಅವರು ಪಾರ್ಲಿಮೆಂಟ್ ಹೌಸ್ಗೆ ಒಂದು ಶ್ರೀಕೃಷ್ಣ ದೇವರಾಯನ ಪೋರ್ಟ್ರೇಟ್ ಮಾಡಿಕೊಟ್ಟಿದ್ರು ನಮ್ಮ ತಂದೆಯವರು ಅಂತ ಒಂದು ದಿವಸ ಹೇಳಿದರು. ಆ ಪೋರ್ಟ್ರೇಟ್ ಈಗಲೂ ಸಹ ಪಾರ್ಲಿಮೆಂಟ್ ಹೌಸ್ನಲ್ಲಿ ಇದೆ. ಆ ಪೋರ್ಟ್ರೇಟ್ ಮಾಡಿದ್ದೇ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ನಮಗೆ ಬಹಳ ಉತ್ಸಾಹದಿಂದ ನಮಗೆ ವಿವರಿಸಿದರು. ಸೊ ಈ ರೀತಿ ನಮ್ಮ ಇಂಟ್ರಾಕ್ಷನ್ ನಡೀತಾ ಇತ್ತು. ಈ ದಿನ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಬಾಲಮುರಳಿ ಚಂದ್ರಶೇಖರ್ ಅವರಿಗೆ, ಬಾಲಮುರಳಿ ಚಂದ್ರಶೇಖರ್ ಅವರು ಆರೈಕಲ್ಲಲ್ಲಿ ಬಾಲ ಅಂತ ನಾವೆಲ್ಲ ಕರಿತೀವಿ. ಬಾಲ ಅಂತಂದರೆ ಒಂದು ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಅಂತ ಆರೈಕಲ್ಲಲ್ಲಿ ಪ್ರಸಿದ್ಧಿ. ಒಂದು ದಿವಸ ಬಾಲ ಅವರು ನನಗೆ ಕಾಫಿ ಕುಡಿತಾ ಹೇಳಿದರು, ಇವತ್ತಿನ ದಿವಸ ನಾನು ಆಫೀಸಿಗೆ ಬರ್ತಾ ಇರೋ ದಾರಿನಲ್ಲಿ ಯಾವನೋ ಕಾರಿಗೆ ಅಡ್ಡ ಬಂದ್ಬಿಟ್ಟ, ನನಗೆ ಬೆಲೆ ಕೋಪ ಬಂದ್ಬಿಡ್ತು, ಹಿಡಿದು ನಾನು ನಮಗೆ ಭಾಳ ಬೈದೆ ಅಂತ ಹೇಳಿದ್ರು. ಅವತ್ತೇ ಅವರು ಕೋಪ ಮಾಡ್ಕೊತಾರೆ ಅಂತ ಗೊತ್ತಾಗಿತ್ತು ನನಗೆ. ಬಾಲ ನೀವು ಕೋಪ ಮಾಡ್ಕೊಳ್ಳೋದು ನಾನು ನೋಡಿಲ್ಲ, ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ ಮಾತ್ರ ನಾನು ಕೇಳಿದ್ದೀನಿ ಅಂತ ಹೇಳಿದೆ ಅವರಿಗೆ. ಸೊ ಈ ರೀತಿ ನಮ್ಮ ಒಂದು ಇಂಟ್ರಾಕ್ಷನ್ ನಡೀತಾ ಇತ್ತು. ಸೊ ಈ ದಿನ ನನಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅನೇಕ ವಂದನೆಗಳು. ಚಿತ್ರಕಲಾ ಪರಿಷತ್ತಿನ ಸಿಬ್ಬಂದಿ ವರ್ಗಕ್ಕೆ, ಮುಖ್ಯವಾಗಿ ಬಾಲಮುರಳಿ ಚಂದ್ರಶೇಖರ್ ಅವರಿಗೆ, ಬಾಲಮುರಳಿ ಚಂದ್ರಶೇಖರ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಅನೇಕ ವಂದನೆಗಳು. ಈ ಪರಂಪರೆಯನ್ನು ಚಂದ್ರಶೇಖರ್ ಅವರು ನಡೆಸಿದಂಥ ಚಿತ್ರಕಲೆಯ ಪರಂಪರೆಯನ್ನು ಬಾಲಮುರಳಿ ಚಂದ್ರಶೇಖರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಇಬ್ಬರು ಮಕ್ಕಳು ಶೈಲಜಾ ಮತ್ತು ಶಾರದಾ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ಅತ್ಯಂತ ಸಂತೋಷಕರವಾದ ವಿಷಯ. ಬಾಲಮುರಳಿ ಅವರು ಅತಿ ಉನ್ನತ ಸ್ಥಾನದಲ್ಲಿದ್ದಾರೆ ಆರೈಕಲ್ನಲ್ಲಿ. ಆದರೂ ಕೂಡ ಚಿತ್ರಕಲೆಯ ಅಭ್ಯಾಸ ಮಾಡೋದು, ಚಿತ್ರಗಳನ್ನು ಬರೆಯೋದನ್ನ ನಿಲ್ಲಿಸಿಲ್ಲ. ಇದೊಂದು ಅತಿ ಸಂತೋಷಕರ ವಿಷಯ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.